ಇದರಲ್ಲಿ ಮುನಿಯಪ್ಪ ಅಂತೇಳಿ. ನಾನು ಫಸ್ಟಲ್ಲಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಇದ್ದಾಗ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಇದೇ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಈಗ ವಾಸಟ್ಟಳ್ಳಿ ಪಂಚಾಯತಿಯಲ್ಲಿ ಯಾರ್ದೋ ಖಾತೆ ಯಾರಿಗೋ ಮಾಡೋದು, ಅದನ್ನು ಈ ಖಾತೆ ಮಾಡೋದು, ಆ ಮುಖಾಂತರ ರಿಯಲ್ ಆಗಿ ಯಾರು ಸುಮಾರು 50 ವರ್ಷ 100 ವರ್ಷಗಳಿಂದ ಅನುಭವದಲ್ಲಿದ್ದು ಖಾತೆದಾರರು ಇರ್ತಾರೆ, ಅವ್ರಿಗೆ ಗಮನಕ್ಕೆ ಬರ್ದೇ ಖಾತೆ ವರ್ಗಾವಣೆಗಳು ಮಾಡಿ ಅಕ್ರಮ ಖಾತೆಗಳನ್ನು ಸೃಷ್ಟಿ ಮಾಡಿ ಭ್ರಷ್ಟಾಚಾರ ನಡೆಸೋಂಥ ಕೆಲಸ ಇವತ್ತು ವಾಸಟ್ಟಳ್ಳಿ ಪಂಚಾಯತಿಯಲ್ಲಿ ಭಾಳಷ್ಟು. ಸರ್, ಏನೋ ಆಗ್ಬಿಟ್ಟಿದೆ, ನಮ್ಮ ಗಮನಕ್ಕೆ ಬಂದಿಲ್ಲ, ಇದಕ್ಕೆ ಮೊದಲಾಗಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಾರೆ. ಯಾವಾಗ ಆಗಿದೆ ಅಂತ ಕೇಳಿದ್ರೆ, ಮಾಹಿತಿ ಕೇಳಿದ್ರೆ ಯಾವಾಗಾಗಿದೆ, ಇದು ಮಿಟೇಷನ್ ಯಾವಾಗಾಯಿತು, ಯಾವಾಗ ಅವ್ರು ಅರ್ಜಿ ಕೊಟ್ಟರು, ಭೌತಿಕತೆಗೆ ಯಾವಾಗ ಅರ್ಜಿ ಕೊಟ್ಟರು ಅಂತೆಲ್ಲ ನಾವು ಕೇಳಿದ್ರೆ ಮಾಹಿತಿನೇ ಕೊಡೋದಿಲ್ಲ. ಆಯ್ತು ಸರ್, ಏನೋ ತಪ್ಪಾಗಿದೆ, ಅದನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ತಪ್ಪನ್ನು ಒಪ್ಕೊಳ್ತಾರೆ. ಆಗ್ಬಿಟ್ಟಿದೆ, ನಮ್ಮ ಕಾಲದಲ್ಲಾಗಿಲ್ಲ, ಹಿಂದೆ ಆಗಿದೆ ಅಂತಾರೆ. ನಾವೇನು ಮಾಡಬೇಕು ಸರ್? ಸುಮಾರು ಆಗಿದೆಯಲ್ಲ ನಿಮ್ದು ಒಬ್ಬಂದೇನ? ಸುಮಾರಾಗಿದೆ. ಸುಮಾರು ಆ ಥರದವು ಹಳ್ಳಿಗಳು, ಭಾಳಷ್ಟು ಹಳ್ಳಿಗಳಲ್ಲಿ ಕೆಲವ್ರು ನೋಡ್ಕೊಳ್ಳೇ ಇಲ್ಲ. ನಾವತ್ತು ನೋಡ್ಕೊಂಡಿದ್ದೀವಿ. ನಾವು ಊರಲ್ಲಿಲ್ಲ, ಊರು ಬಿಟ್ಟು ಸುಮಾರು 25 ವರ್ಷ ಆಗಿದೆ. ನಾವು ಆದ್ರೂ ನಮ್ಮ ಮನೆ ಒಂದು ಹುಲ್ಲು ಗುಡಿಸ್ಲಿತ್ತು, ಅದು ತೆರವುಗೊಳಿಸ್ಬಿಟ್ಟು ಎಲ್ಲ ಖಾಲಿ ಮಾಡಿ ಈ ಖಾತೆ ಮಾಡಿಸಿ ಅಲ್ಲಿ ಇಟ್ಟಿದ್ರೆ ನಾವು ಊರ ಕಡೆ ಹೋದ್ರೂ ಆ ಕಡೆ ನೋಡಿಲ್ಲ. ನಾವು ಕ್ಲೀನ್ ಮಾಡಿಟ್ಟಿರೋಂಥ ಜಾಗನ, ಅದೇ ಜಾಗನ ಮೂವರಿಗೆ ಮಾಡ್ತಾರೆ ಅಂತಂದರೆ ನಾವು ಕಂದಾಯ ಕಟ್ತಾ ಇರ್ತೀವಿ. ಖಾತೆ ನಮ್ಮ ಹೆಸರು ಇದೆ, ಈ ಖಾತೆ ಇದೆ, ಸುಮಾರು 30, 40, 50 ವರ್ಷಗಳದ್ದು ಡಾಕ್ಯುಮೆಂಟ್ಸ್ ಇದೆ. ನಮ್ಮ ಜಾಗನೇ ಇನ್ನೊಬ್ರಿಗೆ ಮಾಡ್ತಾರೆ ಅಂತಂತಂದರೆ, ಇನ್ನೂ ಊರಲ್ಲಿ ಬೇರೆ ಬೇರೆ ಜಾಗಗಳು ಅವ್ರಿಗೂ ಯಾವ ಊರಿಂದನೋ ಬಂದಿರ್ತಾರೆ, ಸರ್ಕಾರಿ ಜಾಗ ಇರ್ತದೆ, ಅವ್ರ ಖಾತೆಗಳಾಗಿದೆ. ಬೇರೆ ಊರುಗಳಲ್ಲೂ ಅದೇ ಥರ ಆಗಿದೆ. ನಮ್ಮೂರು ಒಂದೇ ಅಲ್ಲ, ಭಾಳಷ್ಟು ಕಡೆ ಆಗ್ತಾಯಿದೆ. ಈಗ ಅಮಾನತ್ತಾಗಿರೋ ಸಿಬ್ಬಂದಿ ಗಿರೀಶ್ ಅವರು ಅವ್ರ ಮೇಲೆ ತುಂಬ ಆರೋಪ ಬರ್ತಾ ಇದೆ ವಾಸಟ್ಟಳ್ಳಿ ಪಂಚಾಯತಿಯಲ್ಲಿ. ಏನು ಯಾವುದೇ ಖಾತೆಗಳು ಮಾಡಬೇಕಾದ್ರೆ ದುಡ್ಡು ಕಂಪಲ್ಸರಿ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆಂಗೆ ಪಂಚಾಯತಿ ಒಳಗೆ ಬಿಟ್ಕೊಂಡಿದ್ದಾರೆ? ಒಬ್ಬ ಅಮಾನತ್ತಾಗಿರ್ತಕ್ಕಂಥ ಸಿಬ್ಬಂದಿ ಅವರು, ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ವಾ? ಅಲ್ಲ, ಅವರು ಅಮಾನತ್ ಆಗಿರೋ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಆದೇಶ ಪ್ರತಿ ಇದೆ ಅಂದರು. ಹೌದ್ರಾ? ಕೊಟ್ಟಿದ್ದಾರೆ. ಅಮಾನತ್ ಆಗಿದ್ರೆ ಅದು ಸರಿ ಇದೆ, ಅಮಾನತ್ ಮಾಡಿರೋ ಸರಿ ಇದೆ. ಯಾಕಂತಂದರೆ ಅವ್ರ ಜೊತೆ ಇನ್ನೂ ಕೆಲವರು ಸೇರ್ಕೊಂಡಿದ್ದಾರೆ. ಅವ್ರ ಮಗ್ಗನೂ ಕ್ರಮ ತಗೊಂಡು ಅಮಾನತ್ ಮಾಡಬೇಕು, ಒಂದು ಸೂಕ್ತವಾದ ತನಿಖೆ ಮಾಡಬೇಕು. ನಾನಿದು ಆಗಲಿಲ್ಲ ಅಂದರೆ ನಾನೇ ಲೋಕಾಯುಕ್ತಕ್ಕೆ ಹೋಗ್ತೀನಿ. ನೀವು ಅದಕ್ಕೆ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ FIR ಹಾಕ್ರಿ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ನಾನು ಕೇಳಿಕೊಂಡೆ. ಅಧಿಕಾರಿಗಳ ಮೇಲೆ FIR ಹಾಕೋದು ಬೇಡ ಅಂತೇಳಿ ಈಗಿನ ಸರ್ಕಲ್ ಇನ್ಸ್ಪೆಕ್ಟ್ರು ಸಾದಿಕ್ ಪಾಷಾ ಸರ್ ಹೇಳ್ತಾರೆ. ನೀವು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಹೆಂಗೆ ನಮ್ಮ ಖಾತೆ ಇನ್ನೊಬ್ರಿಗೆ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ನೀವು FIR ಹಾಕ್ರಿ ಅಂತಂದರೆ ಅಧಿಕಾರಿಗಳ ಮೇಲೆ ಹಾಕೋಕ್ಕೆ ಹಿಂದೆ ಮುಂದೆ ನೋಡಿ, ಬೇಡ ನೀವು ಅಲ್ಲೇ ಏನೋ ಬಗೆಹರಿಸ್ಕೊಳ್ರಿ ಅಂತೇಳಿ ಅವರು FIR ಹಾಕಲಿಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು ಹಾಕಿಲ್ಲ. ಈ ಥರ ಆಗ್ತಾಯಿದೆ. ನಾವು ಈಗ ಅಂತ ಹೇಳ್ತಾರೆ, ಈಗ ನಮ್ಮ ಆಸ್ತಿ ನಮ್ಮದು ಒಂದು ಸೆಂಟಿಮೆಂಟ್ ಇರುತ್ತೆ. ಈಗ ನಾವು ಹುಟ್ಟಿದ ಮನೆ, ಅಲ್ಲಿರಬೇಕು, ಏನೋ ಒಂದು ಮನೆ ಕಟ್ಟಬೇಕು ಅಂತಂತಂದರೆ ನಮಗೇನೋ ಒಂದು ಸೆಂಟಿಮೆಂಟ್ ಇರ್ತದೆ. ಅಥವಾ ಕೇಳಿಕೊಂಡ್ರೆ ಕೊಡ್ತಿದ್ವಿ. ನಮಗೆ ಗಮನಕ್ಕೆ ಬರ್ದಂಗೆ ಖಾತೆಗಳು ಮಾಡಿಕೊಂಡು ಪೊಸಿಷನ್ಗೆ ಹೋಗಿ ನಾವು ಅವ್ರ ಮೇಲೆ ಹೋದ್ರೆ ನೋಡಿ ಬಡವ್ರ ಮೇಲೆ ಹೋಗ್ತಾರೆ ಅಂತಂತಾರೆ. ನಾವು ಈ ಪೊಲೀಸ್ನವ್ರ ಹತ್ರನೂ ಹೋದ್ರೂ ಅವ್ರು FIR ಹಾಕಲ್ಲ. ಇಲ್ಲಿ ತಪ್ಪು ಮಾಡಿದ್ದೀರಾ, ಒಂದೇ ADLR ಮಾಡಿದಂಥ ದುರಸ್ತಿ, ಇದು ಸರ್ವೆ ಸ್ಕೆಚ್ಚನ್ನು 3 ಭಾಗ ಮಾಡಿದ್ದೀರಾ, ಅದು ಸರಿಪಡಿಸಿ ಅಂತಂತಂದರೆ ಅದು ಸರಿಪಡಿಸೋದಿಲ್ಲ. ಈ ಥರ ಸಮಸ್ಯೆ ಆದರೆ ಹೆಂಗೆ? ಓಕೆ, ಏನು ಮಾಡ್ಬೋದು ಮುಂದೆ? ಇದೆಲ್ಲ ಮುಂದೆ ಅದನ್ನು ಖಾತೆ ರದ್ದುಪಡಿಸ್ಬೇಕು. ಯಾರು ಮೂಲ ಖಾತೆ ಇರ್ತಾರೆ ಅವ್ರಿಗೆ ಇಡಬೇಕಾಗುತ್ತೆ. ತಪ್ಪು ಎಲ್ಲಿ ಆಗಿದೆ ಅದನ್ನ ಸರಿಪಡಿಸಿ ಎಲ್ಲರಿಗೂ ನ್ಯಾಯ ಕೊಡಬೇಕಾಗುತ್ತೆ. ಮೂಲ ದಾಖಲೆಗಳು ಇಲ್ದೇ ಮಾಡಿದ್ರೆ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಮೇಲೆ ಇವ್ರು ಖಾತೆಗಳು ಮಾಡ್ತಾರೆ ಅಂತಂದರೆ ಏನರ್ಥ? ಇವತ್ತು ಯಾವುದೇ 100 ರೂಪಾಯಿ 50 ರೂಪಾಯಿ ಮೇಲೆ ಇರೋವಂಥದ್ದು ಏನು ನೋಂದಣಿ ಕಾಯ್ದೆ ಅನುಸಾರ ಇವತ್ತು 50 ರೂಪಾಯಿ ಮೇಲೆ ಬರೋ ಬೆಲೆ ಬಾಳೋವಂಥ, ಅದಕ್ಕಿಂತ ಹೆಚ್ಚು ಬೆಲೆ ಬಾಳೋವಂಥದ್ದು ಪ್ರತಿಯೊಂದು ನೋಂದಣಿ ಆಗಬೇಕು ಅಂತಿದೆ. ಎಲ್ಲಿ ಅದು ಏನೋ ಒಂದು ಒಪ್ಪಿಗೆ ಪತ್ರ ಕೊಟ್ಟಿದ ತಕ್ಷಣ ಖಾತೆ ಮಾಡ್ತಾರೆ ಅಂತಂತಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ ಏನಕ್ಕಿರಬೇಕು? ಸರ್ಕಾರಕ್ಕೆ ಹೋಗೋವಂಥ ಟ್ಯಾಕ್ಸು ಮೋಸ ಮಾಡ್ತಾಯಿದ್ದಾರೆ ಅವರೆಲ್ಲ. ವಿತೌಟ್ ರಿಜಿಸ್ಟ್ರೇಷನ್ ಕಾಪಿ ಇವ್ರು ಮಾಡ್ತಾರೆ ಅಂತಂತಂದರೆ ಈಗ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಯಾರ ಆಡಳಿತದಲ್ಲಿ ಈ ಥರ ಆಗ್ತಾಯಿದೆ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತೂ
ಈ ಥರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಓಕೆ. ಇದು ಓಬ್ನಹಳ್ಳಿ ಮುನಿಯಪ್ಪ ಅವರು ಪಟ್ಟಣ ಪಂಚಾಯತಿಯಲ್ಲಿ ಈ ಖಾತೆಗಳು ನಡೀತಾ ಇತ್ತಲ್ವಾ, ಅದ್ರ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ. ಒಂದೇ ಒಂದು ಸೈಟನ್ನು ಇಬ್ಬರಿಗೆ ಮೂವರಿಗೆ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಫಸ್ಟಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಅಂತ. ಅದರಲ್ಲೂ ಇಲ್ಲಿ ಸ್ಪೆಸಿಫಿಕ್ ಆಗಿ ಒಬ್ಬ ಪರ್ಸನ್ ಇದು ಮಾಡಿದ್ದಾರೆ, ಗಿರೀಶ್ ಅಂತ. ಅದು ಏನು ಎತ್ತ ಅಂತ ಒಂದು ಸ್ವಲ್ಪ. ನಾವಿಲ್ಲಿ ಯಾವುದೇ ಪಟ್ಟಣ ಪಂಚಾಯತಿಲಿ ಯಾವುದೇ ಡಬಲ್ ಖಾತೆಗಳು ಮಾಡಿಲ್ಲ ನಾವು. ಅವರು ಹೇಳ್ತಾ ಇರೋದು ಸತ್ಯಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಯಾವುದೂ ಆ ಥರ ಆಗಿಲ್ಲ, ಮಾಡೋದು ಇಲ್ಲ ನಾವು. ಪಟ್ಟಣ ಪಂಚಾಯತಿಲಿ ಯಾವುದೂ ಆಗಿಲ್ಲ. ಅಲ್ಲ, ಸ್ಪೆಸಿಫಿಕಲ್ಲಿ ಗಿರೀಶ್ ಅಂತ ಒಬ್ಬ ವ್ಯಕ್ತಿ ಮೇಲೇ ಅವರು ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. ಅವನು ಯಾವುದೂ ಮಾಡಿಲ್ಲ, ನನಗೆ ಗೊತ್ತಂಗೆ ಯಾವುದೂ ಮಾಡಿಲ್ಲ. ಮತ್ತು ಯಾವುದೇ ಒಂದು ಅದು 2021ರಲ್ಲಿ ಒಬ್ರಿಗೆ ಮಾಡಿದ್ದಾರೆ, 2023ರಲ್ಲಿ ಅದನ್ನೇ ಇನ್ನು ಬೇರೆ ವ್ಯಕ್ತಿಗೆ ಮಾಡಿದ್ದಾರೆ ಅಂತ ಅವ್ರ ಆರೋಪ ಇರೋದು. ಮಾಡಿಲ್ಲ, ಯಾರು ಮಾಡಿಲ್ಲ, ಆ ಥರ ಯಾವುದೂ ಮಾಡಿಲ್ಲ.